ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಈ ದಿನ ಗ್ರಾಮ ಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗೌರವಾನ್ವಿತ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಮಮತಮ್ಮ ನಾರಾಯಣಸ್ವಾಮಿರವರು ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ನಾಗೇಶ್ ರವರು, ನೋಡಲ್ ಅಧಿಕಾರಿಗಳು ಹಾಗೂ ಸಹಾಯಕ ಕಾರ್ಯಪಾಲಕ ಅಭಿಯಂತರು ರವಿಚಂದ್ರ ಸರ್ ಅವರು, ಪಿಡಿಒ ಶಂಕರಪ್ಪರವರು ಹಾಗೂ ಚುನಾಯಿತ ಪಂಚಾಯಿತಿ ಸದಸ್ಯರು ಹಾಗೂ ಊರಿನ ಜನಸಾಮಾನ್ಯರು, ಮುಖಂಡರು, ಹಿರಿಯರು, ಗಣ್ಯರು ಎಲ್ಲರ ಸಹಭಾಗಿತ್ವದಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಅಭಿಯಾನ ಸಭೆ ಅಧಿಕಾರಿಗಳು ಅಂಜಲಮ್ಮ ಮೇಡಂ ರವರು ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಯ ಸ್ಯಾಚುರೇಷನ್ ಅಭಿಯಾನ ಸಭೆಯ ತಾಲೂಕು ಸಂಯೋಜಕರು ವೆಂಕಟೇಶ್ ರವರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಎಂಬಿಕೆ ರವರು, ಸಿಸಿಆರ್ಪಿ ರವರು ಈ ಭಾಗದ ಎಲ್ಲ ಜನಸಾಮಾನ್ಯರು ವಿಶ್ವಾಸದೊಂದಿಗೆ ಗ್ರಾಮ ಸಭೆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳು ರವಿಚಂದ್ರರವರು ಮಾತನಾಡಿ, ಈ ದಿನ ಗ್ರಾಮ ಸಭೆಯಲ್ಲಿ ಆರೋಗ್ಯದ ವಿಚಾರ ಹಾಗೂ 2025 ಮತ್ತು 26ನೇ ಸಾಲಿನ ಎಲ್ಲ ಗ್ರಾಮ ವಾರ್ಡ್ ಸಭೆಯ ಅಭಿವೃದ್ಧಿಯ ಬಗ್ಗೆ ಗ್ರಾಮಗಳ ಜನರಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿ ಅದರನ್ನು ಕಾರ್ಯರೂಪಕ್ಕೆ ಅನುಷ್ಠಾನಕ್ಕೆ ತರಲು ಈ ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ತಿಳಿಸುತ್ತಾ ಮುಂದಿನ ಪಂಚಾಯಿತಿ ಅಭಿವೃದ್ಧಿಯ ಕಾರ್ಯರೂಪಕ್ಕೆ ತರುತ್ತೇವೆ. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ, ಗ್ರಾಮ ಸಭೆ ಪಂಚಾಯಿತಿ ವ್ಯಾಪ್ತಿ ಬರುವ ಎಲ್ಲಾ ಗ್ರಾಮಗಳಲ್ಲಿ ಸಭೆಯನ್ನು ಮಾಡಿ ಅಲ್ಲಿನ ಜನರಲ್ಲಿ ಅರ್ಜಿಗಳನ್ನು ಸ್ವೀಕರಿಸಿ ಅಭಿವೃದ್ಧಿಯ ಕಾರ್ಯಕ್ರಮದ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಎಲ್ಲವನ್ನೂ ತಿಳಿಸುತ್ತಾ ಸಹಕರಿಸುತ್ತೇವೆ ಹಾಗೂ ಬಂದಿರುವ ಎಲ್ಲ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಚುನಾಯಿತ ಸದಸ್ಯರು, ಗಣ್ಯರು, ಹಿರಿಯರು ಎಲ್ರಿಗೂ ಕೃತಜ್ಞತೆಗಳನ್ನು ತಿಳಿಸಿದ್ರು. ಈ ಸಂದರ್ಭದಲ್ಲಿ ರೈತ ಮುಖಂಡ ಬೈಚೇಗೌಡರು ಮಾತನಾಡಿ, ರೈತರಿಗೆ ಸಿಗುವ ಎಲ್ಲ ಮಾಹಿತಿ ಬಗ್ಗೆ ಸೂಚನೆಗಳನ್ನು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ತಾಲೂಕು ಸಂಯೋಜಕರು ಲೀಡ್ ಬ್ಯಾಂಕ್ ವತಿಯಿಂದ ವೆಂಕಟೇಶ್ ರವರು ಬ್ಯಾಂಕಿನ ಎಲ್ಲಾ ರೀತಿಯ ಸೌಲಭ್ಯಗಳ ಬಗ್ಗೆ ಸಲಹೆಗಳು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು ಅಂಜಲಮ್ಮ ಮೇಡಂ ರವರು ಆರೋಗ್ಯದ ಬಗ್ಗೆ ಗ್ರಾಮ ಸಭೆಯಲ್ಲಿ ಸವಿಸ್ತಾರವಾಗಿ ತಿಳಿಸಿದ್ರು. ಇದೇ ದಿನ ಗ್ರಾಮ ಸಭೆಗೆ ಬಂದಿರುವ ಎಲ್ಲರಿಗೂ ಪಿಡಿಒ ಮತ್ತು ಪಂಚಾಯಿತಿ ಅಧ್ಯಕ್ಷರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಪೇಮೆಂಟ್ ಅದು 80-20 ಇರುತ್ತೆ. 1 ಲಕ್ಷಕ್ಕೆ 80,000 ಕೊಡ್ತಾರೆ ಮೆಟೀರಿಯಲ್ಗೆ, 20,000 ಲೇಬರ್ಸ್ ಕಡಿಮೆ ಆಯ್ತು. ಒಳ್ಳೆ ಇದು ಇಲ್ಲಾಂದ್ರೆ ಇಲ್ಲಿ ಮೇಲೆ ಬಿಲ್ಡಿಂಗ್ ಮೇಲೆ ಕಟ್ಬಿಡಿ, ಜಾಗ ಇಲ್ಲ ಒಂದು 20 ಏನು ಹೇಳ್ತಾರೆ. ಎಷ್ಟು ಅದು ಮೊದಲು 20 ಲಕ್ಷ ಸಾರ್ವಜನಿಕರಿಗೆ ಎಲ್ಲ ಗೊತ್ತಿದೆ. ಆದ್ರಿಂದ ಅದರ ಬಗ್ಗೆ ನಮ್ಮ ನೋಡಲ್ ಅಧಿಕಾರಿ ನಾವು 27-28 ವಾರ್ಡ್ ಸಭೆ ಮಾಡಿದ್ದೀವಿ. ಇದರ ಫೈನಲ್ ಆಗಿ ಇಲ್ಲಿ 70-20-10% ಅನುಪಾತದಲ್ಲಿ ನಾವು ಇದು ಆಯ್ಕೆ ಮಾಡ್ತೀವಿ. ಅದಕ್ಕೆ ನಮ್ಮ ಗ್ರಾಮ ಸಭೆ ಮುಖಾಂತರ ಎಲ್ಲಾ ವಾರ್ಡ್ ಸಭೆಗಳಲ್ಲಿ ಎಲ್ಲಾ ಅರ್ಜಿಗಳು ಬಂದಿದೆ. ಅದನ್ನ ಮತ್ತೆ ಸಾಮಾನ್ಯ ಸಭೆಯಲ್ಲಿ ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರ ಜೊತೆಯಲ್ಲಿ ಚರ್ಚಿಸಿ ಅಂತಿಮವಾಗಿ ಫೈನಲ್ ಮಾಡ್ತೀವಿ. ಯಾವ ಇದರ ಬೇಕು ಅಂತ ಎಲ್ಲ ಬರೆಸಿದ್ದಾರೆ. ಯಾರಿಗೂ ಇದರಿಂದ ಮೋಸ ಆಗಲ್ಲ. ಇದರ ಬಗ್ಗೆ ಯಾರು ಮಾಡ್ಕೊಂಡ್ರೆ ಅವ್ರ ಜವಾಬ್ದಾರಿ ಯಾರಿಗೂ ಏನು ಹೋಗೋದಿಲ್ಲ. ಇದರಲ್ಲಿ ಬೇರೆ ಏನು ಅಮಿತ ಭಾವಿಸಬಾರ್ದು. ನಮ್ದಿಲ್ಲ, ಅವ್ರದ್ದಿಲ್ಲ, ಅವ್ರದ್ದು ಇವ್ರು ಬಿಟ್ಟಾಕಿದ್ದಾರೆ ಅಂತ ಎಲ್ಲ ಬಂದು ಕಳಿಸ್ತೀವಿ. ಅಲ್ಲಿ ಇದು ನೋಡಿ ಯಾವ್ಯಾವ್ದು ಯಾವ ಕಡೆ ತೆಗಿತಾರೆ ಅಂತ ಗೊತ್ತಾಗಲ್ಲ. ಏನು 11,000 ರೂಪಾಯಿ ನಾನೇ ಸೇರಿಸ್ಬಿಡಿ. ಆಕ್ಷನ್ ಪ್ಲಾನ್ ಆಗುತ್ತೆ. ಈಗ 11,000 ರೂಪಾಯಿ ಎಷ್ಟು ಕೊಡ್ತಾರೆ ಇಂಡಿವಿಜುವಲ್, ಅವ್ರ ಮನೆ ಕೊಟ್ಟರೆ ಸಾಕು. ಮಾಡಿ ಎಲ್ಲ ಮಾಡಿ ನೋಡಿ. ಇಲ್ಲ ನಮ್ಮ ಮನೆ ಬಂದಿದ್ದೀವಿ, ಅಲ್ಲಿ ನೋಡಿ ಬಿಟ್ಬಿಡ್ತಾರೆ. ಮಕ್ಕಳಲ್ಲಿ ಇದ್ದಾರೆ ಅಂಗನವಾಡಿ ಎಲ್ಲ ಸರ್ ಹಿಂದುಗಡೆಯಿಂದ ಬರ್ತಾ ಇರೋದು. ಈಗ ಅಲ್ಲೆಲ್ಲ ಮಸ್ಕಿಟೋಸ್ ಅಲ್ಲೇ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಡೆಂಗಿ ಯಾರಿಗೂ ಗೊತ್ತಾಗೋದಿಲ್ಲ. ಸಭೆಯಲ್ಲೆಲ್ಲ ಹೇಳಿದ್ವಿ. ಉಪಾಧ್ಯಕ್ಷರು, ಗ್ರಾಮಸ್ಥರು, ಸದಸ್ಯರು, ಎಲ್ಲ ಹಿರಿಯರು, ಆಶಾ ವರ್ಕರ್ಸು, ಇದು ಆಸ್ಪತ್ರೆಯವರು ಎಲ್ಲ ಇದಕ್ಕೆಲ್ಲ ಬಂದು ಈ ಗ್ರಾಮ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಗ್ರಾಮ ಸಭೆಯನ್ನ ಇದರನ್ನು ಮುಕ್ತಾಯ ಮಾಡ್ತಾರೆ. ಮೊದಲೆಲ್ಲ 10 ವರ್ಷಗಳ ಹಿಂದೆ ಒಬ್ರು ಇಬ್ರು ನಾವು ಹುಡುಕ್ಬೇಕಾಗಿತ್ತು ಕ್ಯಾನ್ಸರ್ ಪೇಷಂಟ್ಸ್ ಅನ್ನ. ಆದ್ರೆ ಇವತ್ತು 20-30 ಜನ ಬರ್ತಾ ಇದ್ದಾರೆ. ಹಾಗಾದ್ರೆ ಕ್ಯಾನ್ಸರ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ನಮ್ಮ ಜೀವನ ಕೌಶಲ್ಯಗಳು, ನಮ್ಮ ಆಹಾರದ ಪದ್ಧತಿ, ನಮ್ಮ ಆಹಾರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಇವಾಗ ನಮಗೆ ಗೊತ್ತಿಲ್ಲದೇನೆ ನಾವು ಇಂಡೈರೆಕ್ಟ್ ಆಗಿ ಸಾಕಷ್ಟು ರಾಸಾಯನಿಕಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಂದು ಆಹಾರದಲ್ಲೂ ಸಹ ನಾವು ನಮ್ಗೆ ಗೊತ್ತಿಲ್ಲದೇನೆ ಏನ್ ಮಾಡ್ತಾ ಇದೀವಿ, ಕೆಮಿಕಲ್ಸ್ ಯೂಸ್ ಆಗ್ತಾ ಇದೆ. ಟೊಮೆಟೊಯಿಂದ ಹಿಡಿದು ಕೋಳಿಯಿಂದ ಹಿಡಿದು ನಾವು ತಿಂತಕ್ಕಂತ ಪ್ರತಿಯೊಂದರಲ್ಲೂ ಸಹ ಇವನು ಹುಣಸೆ ಹಣ್ಣು ಬಿಟ್ಟು ಮಿಕ್ಕ ಎಲ್ಲ ತರಕಾರಿಯೂ ಸಹ ನಾವು ಇವತ್ತು ರಾಸಾಯನಿಕ ಹೊಡೆದ್ರೆ ಮತ್ತೆ ಚೆನ್ನಾಗಿ ಫಸಲು ಬರ್ತಕ್ಕಂಥದ್ದು. ಕೋಳಿ ನೋಡಿ, 1.5 ತಿಂಗಳಿಗೆ ನಾವು ಇಷ್ಟು ದಪ್ಪ ಕೋಳಿಯನ್ನು ನೋಡ್ತೀವಿ. ಆದ್ರೆ ನಮ್ಮ ನಾಟಿ ಕೋಳಿ
27, 28ರಂದು ಎಲ್ಲಾ ಊರುಗಳಲ್ಲಿ ವಾರ್ಡ್ ಸಭೆಗಳನ್ನು ಮಾಡಿ ಇವತ್ತು ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಗ್ರಾಮ ಸಭೆಗೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಮಮತಾ ನಾರಾಯಣ ಸ್ವಾಮಿ ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನೋಡಲ್ ಅಧಿಕಾರಿಯಾದಂತ ಎನ್ ರವಿಚಂದ್ರ ಸರ್ TRD ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಜಿಲ್ಲಾ ಲೀಡ್ ಬ್ಯಾಂಕ್ ತಾಲೂಕು ಸಂಯೋಜಕರಾದ ಜಿ ವೆಂಕಟೇಶ್ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಕ್ಷೇತ್ರ ಆರೋಗ್ಯ ಅಧಿಕಾರಿಗಳು ಆಂಜಲಮ್ಮ ಅವರು ಈ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಗ್ರಾಮ ಪಂಚಾಯತಿ ಪರವಾಗಿ ಮೊದಲಿಗೆ ಈ ಲೀಡ್ ಬ್ಯಾಂಕ್ ನಿಂದ ಬಂದಿರೋರು ಅವರ ತಮ್ಮ ಇದರ ಬಗ್ಗೆ ತಿಳಿಸಬೇಕು ಅಂತ ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಜಿಲ್ಲಾ ಲೀಡ್ ಬ್ಯಾಂಕ್ ಕಡೆಯಿಂದ ಹಾಗೂ ನಮ್ಮ ಶ್ರೀನಿವಾಸ ತಾಲೂಕಿನ ಫೈನಾನ್ಷಿಯಲ್ ಲಿಟ್ರಸಿ ತಾಲೂಕು ಕೋಆರ್ಡಿನೇಟರ್ ವರ್ಕ್ ಮಾಡ್ತಿದ್ದೀನಿ. ಇದೇ ಪಂಚಾಯತಿಯಲ್ಲಿ ಆಲ್ರೆಡಿ ಒಂದು 2-3 ಕ್ಯಾಂಪಸ್ ಮಾಡಿದ್ದೀನಿ ನಾನು. ಬಟ್ ಇವತ್ತು ಅಷ್ಟೇ ನೋಡಿ, ನಮ್ದು ಇಲ್ಲಿ ಬ್ಯಾನರ್ ಇದೆ. ಇದು ಬಂದ್ಬಿಟ್ಟು ನಮ್ಮ ಜಿಲ್ಲಾ DC ಕಡೆಯಿಂದ ಮತ್ತೆ CO ಅವ್ರ ಕಡೆಯಿಂದ ದಿನಾಂಕ 15/10/2024ರಿಂದ ದಿನಾಂಕ 15/1/2025 ತನಕ ಸಾಮಾಜಿಕ ಭದ್ರತಾ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಅಂತ ಈ ಕಾರ್ಯಕ್ರಮ ಕಂಪಲ್ಸರಿ ಮಾಡಿಸಬೇಕು ಪ್ರತಿಯೊಂದು ಪಂಚಾಯತಿಯಲ್ಲಿ ಅಂತ. ಆಲ್ರೆಡಿ ನಾವು ತಾಲೂಕಲ್ಲಿ ಎಲ್ಲಾ ಪಂಚಾಯತಿ ಮುಗಿಸಿದ 4 ನಿಮ್ಗೆ ಅಕೌಂಟ್ ಕಂಪಲ್ಸರಿ ಮಾಡಿಸ್ಕೋಬೇಕಂತ ನಾನು ಕೇಳ್ತೀನಿ. ಯಾರಿಗಿಲ್ಲೂ ಅವರಿಗೆ PMJDY ಅಂತ ಒಂದು ಅಕೌಂಟ್ ಇದೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆ ಅಂತ. ನಿಮ್ಗೆ ಯಾರಿಗಿಲ್ಲೂ ಅವರು ಫ್ರೀ ಆಗ್ಬೇಕಾದ್ರೆ ನಿಮ್ಮ ಸರ್ವಿಸ್ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಮಾಡಿಸ್ಕೊಳ್ಳಿ. ಮತ್ತೆ ನಾಮಿನೇಷನ್ ಬಗ್ಗೆ ಹೇಳ್ತೀನಿ. ನೀವು ಯಾರು ಅಕೌಂಟ್ ಮಾಡಿಸ್ಕೊಂಡಿದ್ದೀರಾ ಬ್ಯಾಂಕ್ ಅಲ್ಲಿ, ಕಂಪಲ್ಸರಿ ನೀವು ನಾಮಿನೇಷನ್ ಮಾಡಿಸ್ಕೋಬೇಕು. ಎಲ್ರಿಗೂ ನಾಮಿನೇಷನ್ ಮಾಡಿಸ್ಕೊಂಡಿದ್ದೀರಾ? ಏನ್ ನಾಮಿನೇಷನ್ ಅಂದ್ರೆ? ನಾಮಿನಿ ಅಂದ್ರೆ ಹೇಳಿ, ಏನ್ ನಾಮಿನೇಷನ್ ಅಂದ್ರೆ ಅಲ್ವಾ? ಈಗ ಎಕ್ಸಾಂಪಲ್ ಹೇಳ್ತೀವಿ, ನಿಮ್ ಪಾಸ್ಬುಕ್ ಅಲ್ಲಿ ಕೆಳಗಡೆ ಒಂದು ನಾಮಿನಿ ಅಂತ ಹಾಕಿದ್ದಾರೆ. ನಾಮಿನಿ ಪಕ್ಕದಲ್ಲಿ Y ಅಂತ ಇರುತ್ತೆ, ಇಲ್ಲಾಂದ್ರೆ N ಅಂತ ಇರುತ್ತೆ. Y ಅಂದ್ರೆ N ಅಂದ್ರೆ ಕರೆಕ್ಟ್ ಅಲ್ವಾ? ಪರವಾಗಿಲ್ಲ, ನಮ್ಮ ಪಂಚಾಯತ್ ಸ್ವಲ್ಪ ಚೆನ್ನಾಗಿ ಹೇಳ್ತೀರಾ ಅಂತ. ಯಾರು 1,000 ರೂಪಾಯಿ ಸ್ಕೀಮ್ ಇದೆ, ಓಕೆನಾ? ಅದು ಆ ಸ್ಕೀಮ್ ಮಾಡಿಸ್ಕೊಂಡ್ರೆ 20 ಲಕ್ಷ. ಇಲ್ಲ ನಂಗೆ SBI ಅಕೌಂಟ್ ಇದೆ ಅನ್ಕೊಂಡ್ರೆ ಅಲ್ಲಿ 1 ವರ್ಷಕ್ಕೆ 1,000 ರೂಪಾಯಿ ಇದೆ, 500 ರೂಪಾಯಿ ಇದೆ, 1,000 ರೂಪಾಯಿಗೆ 20 ಲಕ್ಷ ಇರುತ್ತೆ. ಈಗ ನಮ್ಮ ಆಲ್ರೆಡಿ ನಮ್ಮ PDO ಸರ್, ನಮ್ಮ ಇವರು EO ಸರ್ ಇದ್ದಾರೆ, ಅವ್ರಿಗೆ ಮಾಡಿಸಿದ್ದೆ, ADO ಸರ್ ಮಾಡಿಸಿದ್ವಿ, ನಾವು ಮಾಡಿಸ್ಕೊಂಡಿದ್ವಿ. ಅದ್ರ ನೀವು ಸಣ್ಣ ಅಮೌಂಟ್ ಅಷ್ಟೇ ಸರ್. 1 ವರ್ಷಕ್ಕೆ 1,000 ರೂಪಾಯಿ ಪರವಾಗಿಲ್ಲ. ಆಕಸ್ಮಿಕ ತಿರ್ಕೊಂಡಾಗ ಆ ಕುಟುಂಬ ನಾಮಿನಿಗೆ 20 ಲಕ್ಷ ಬರುತ್ತೆ. ದಯವಿಟ್ಟು ನೀವು ಅಲ್ಲಿ ಬೇಕಾದ್ರೆ ಮಾಡಿಸ್ಕೋಬಹುದು. ಅದೊಂದು ಸ್ಕೀಮ್ ಆಯ್ತು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈಗ APY ಅಂತಾರೆ, ಅಟಲ್ ಪೆನ್ಷನ್ ಯೋಜನೆ ಅಂತ. ಯಾರು 18ರಿಂದ 40 ವರ್ಷ ವಯಸ್ಸಿದಾರೋ, ಅಂದ್ರೆ ಇನ್ ಕೇಸ್ ನಿಮ್ಗೆಲ್ಲ 40 ಇಯರ್ಸ್ ಏವೋ ಇರುತ್ತೆ, ನಿಮ್ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರ ಇದ್ರೆ ಅದೇ 60 ವರ್ಷ ಆದ್ಮೇಲೆ ನಿಮ್ಗೆ ಪೆನ್ಷನ್ ಬರೋ ಸ್ಕೀಮ್ ಬ್ಯಾಂಕ್ ಕಡೆಯಿಂದ. ಯಾವುದೇ ಬ್ಯಾಂಕ್ ಕಡೆಯಿಂದ ನೀವು ಆ ಸ್ಕೀಮ್ ಮಾಡಿಸ್ಕೊಂಡಿದ್ರೆ ನಿಮ್ಗೆ 60 ವರ್ಷ ಆದ್ಮೇಲೆ ಪೆನ್ಷನ್ ಬರುತ್ತೆ. ಎಕ್ಸಾಂಪಲ್, ನಿಮ್ಮ ಮನೇಲಿ ಏನಾದ್ರು 18 ವರ್ಷ ಹುಡುಗಿ ಇದ್ದಾರೆ, 1 ತಿಂಗಳಿಗೆ ಬಂದ್ಬಿಟ್ಟು 42 ರೂಪಾಯಿ ಅಮೌಂಟ್ ಕಟ್ ಮಾಡಿಸ್ಕೊಂಡ್ರೆ, ಒಂದ್ಸಲ ಮಾಡಿಸ್ಕೊಂಡ್ರೆ ಸಾಕು. ಅವ್ರ ಅಕೌಂಟ್ ಅಲ್ಲಿ ದುಡ್ಡು ಇದ್ರೆ ಕಟ್ ಆಗ್ತಾ ಇರುತ್ತೆ. 42 ರೂಪಾಯಿ ಅಷ್ಟು ಜಸ್ಟ್. ಅವ್ರಿಗೆ 60 ವರ್ಷ ಆದ್ಮೇಲೆ ಕೆಲವೊಂದು ಮನೆಯಲ್ಲಿ ಕೆಲವೊಂದು ಊರಲ್ಲಿ ಮಕ್ಕಳು ತಂದೆ ತಾಯಿನ ಮಕ್ಕಳು ನೋಡಲ್ಲ ಅನ್ಕೊಳ್ಳಿ. ಅಂತ ಟೈಮಲ್ಲಿ ನಿಮ್ ಬ್ಯಾಂಕ್ ಕಡೆಯಿಂದ 1,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಯಾರಿಗೆ ಆಗ್ಲಿ ವ್ಯಕ್ತಿಗೆ ಏನೋ ಕೆಲಸ ಬರ್ತಾರೆ, ಸ್ವಲ್ಪ ಮುಂದೆ ಹೋಗ್ತಾರೆ, ಇಲ್ಲಾಂದ್ರೆ ಸ್ವಲ್ಪ ದೂರ ಇರ್ತಾರೆ ಅಲ್ವಾ? ಇಲ್ಲಿ ATM ಮಿಷನ್ ಸ್ವಲ್ಪ ದೂರ ಇರ್ತೀರಿ ನೀವು. ಅವ್ರು ನೀವು ಪಿನ್ ನಂಬರ್ ಹೇಳಿದ್ರೆ ATM ಕಾರ್ಡ್ಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಅವ್ರು ನಿಮ್ಮ ಅಕೌಂಟ್ ಅಮೌಂಟ್ ತಗೊಳ್ತಾರೆ. ಎಷ್ಟು 500,000 ಕೇಳ್ತಾರೆ ಅನ್ಕೊಳ್ಳಿ. ಬಟ್ ನೀವು ಕೊಡೋ ಟೈಮಲ್ಲಿ ನಿಮ್ಮ ATM ಕಾರ್ಡ್ಸ್ ನಿಮ್ಗೆ ಕೊಡಲ್ಲ, ಅಲ್ಲಿ ಅವ್ರ ATM ಕಾರ್ಡ್ ಚೇಂಜ್ ಮಾಡ್ಕೊಡ್ತಾರೆ. ಹತ್ರ ಮೋಸ ಮಾಡೋದು ಸುಮಾರು ಹತ್ರ ಕೇಸಸ್ ಆಗಿದೆ. ಎಕ್ಸಾಂಪಲ್, ಈಗ ನಿಮ್ಗೆ SBI ಕಾರ್ಡ್ ಅನ್ಕೊಳ್ಳಿ, ಇದೇ ತರ ಕಾರ್ಡ್ಸ್ ನೀವು ಕೊಟ್ಟಿದ್ರೆ ಅನ್ಕೊಳ್ಳಿ, ನಿಮ್ ಕೊಡೋ ಟೈಮಲ್ಲಿ ನಿಮ್ ATM ಕಾರ್ಡ್ಸ್ ನಿಮ್ಗೆ ಕೊಡಲ್ಲ. ಇದೇ ಹಿಂಗಿರುತ್ತೆ ಕಾರ್ಡ್, ಆ ಕಾರ್ಡ್ ಕೊಟ್ಬಿಡ್ತಾರೆ ನೀವು. ಅಲ್ಲಿಂದ ನೀವು ಹೊಟ್ಟೋಗ್ತೀರ, ಅಣ್ಣ ಟ್ಯಾಂಕ್ಸ್ ಅಣ್ಣ ಸಾರ್ ಅಂದ್ಬಿಟ್ಟು. ನೀವು ಅಲ್ಲಿಂದ ಹೋದಾದ್ಮೇಲೆ ನಿಮ್ಮ ಒರಿಜಿನಲ್ ಕಾರ್ಡ್ಸ್ ಅವ್ರ ಹತ್ರ ಇದೆ, ಪಿನ್ ನಂಬರ್ ನೀವು ಹೇಳಿದೆ ಅನ್ಕೊಳ್ಳಿ, ನಿಮ್ಮ ಅಕೌಂಟ್ ಇಂದ ದುಡ್ಡು ಅವತ್ತು ಎಷ್ಟು ಬರುತ್ತೋ, 40,000 50,000 ಎಷ್ಟು ಬರುತ್ತೋ ಅಷ್ಟು ತಗೊಂಡ್ಬಿಡ್ತಾರೆ. ಮೊನ್ನೆ ಶ್ರೀನಿವಾಸ ತಾಲೂಕಲ್ಲಿ ಕಲ್ಲೂರು ಬರುತ್ತಲ್ಲ, ಕಲ್ಲೂರಲ್ಲಿ ಚೊರಡೆನವರಿಗೆ 35,000 ರೂಪಾಯಿ ಹತ್ರ ಶ್ರೀನಿವಾಸ ATM ಇನ್ಶೂರೆನ್ಸ್. ಇದೇನಕ್ಕೋಸ್ಕರ ಅಂದ್ರೆ, ಇನ್ ಕೇಸ್ ನಾವು ಹೊರಗಡೆ ಹೋಗ್ತಾ ಇರ್ತೀವಿ, ಇನ್ ಕೇಸ್ ನಮ್ಗೆ ಆಕಸ್ಮಿಕವೇನಾದ್ರೂ ಪ್ರಾಣ ಹೋದರೆ, ಫಸ್ಟ್ ಆಫ್ ಆಲ್ ಯಾರಿಗೂ ಹೋಗೋದು ಬೇಡ. ಆಕಸ್ಮಿಕವಾಗಿ ನಾವಿನ್ನ ಪ್ರಾಣ ಹೋದ್ರೆ ಆ ಕುಟುಂಬ ನಮ್ನಿಗೆ ಪ್ರಾಣ ಬರಲ್ಲ. ಬರುತ್ತೆ ಸರ್? ಬರಲ್ಲ. ಆ ಕುಟುಂಬ ನಮ್ನಿಗೆ ಬ್ಯಾಂಕ್ ಕಡೆಯಿಂದ ಇನ್ಸೂರೆನ್ಸ್ ಸ್ಕೀಮ್ ಮಾಡಿಸಿದ್ರೆ 20 ರೂಪಾಯಿ, 1 ವರ್ಷಕ್ಕೆ 20 ರೂಪಾಯಿ. ಹೊರಗಡೆ ಹೋಗ್ಬಿಟ್ಟು ಒಂದು ಟೀ ಕೊಟ್ಬಿಟ್ರೆ ಆಗುತ್ತೆ ಅಲ್ವಾ? ಆ 20 ರೂಪಾಯಿ ಕಟ್ ಆಗಿರುತ್ತೆ. ಆಕಸ್ಮಿಕ ತಿರ್ಕೊಂಡಾಗ ಆ ಕುಟುಂಬ ನಾಮಿನಿಯವರಿಗೆ 2 ಲಕ್ಷ ಬರುತ್ತೆ. ಇದು ಬ್ಯಾಂಕ್ ಕಡೆಯಿಂದ. ಓಕೆನಾ? ದಯವಿಟ್ಟು ಇದು ಕಂಪಲ್ಸರಿ ಮಾಡಿಸ್ಕೋಬೇಕು. ನಾವು ಆಕಸ್ಮಿಕ ಸಾವು ಅಂದ್ರೆ ಓನ್ಲಿ ಬೈಕ್, ಬಸ್ಸು, ಕಾರ್ ಒಂದೇ ಅಲ್ಲ. ಈಗ ಹಳ್ಳಿ ಕಡೆ ಕೆಲಸ ಮಾಡ್ತಾ ಇರ್ತೀವಿ, ಇನ್ ಕೇಸ್ ಅಲ್ಲೇ ನಾವು ಕಚ್ಬೋದು, ಇಲ್ಲ ಮಧ್ಯ ಮೇಲೆ ಬಿದ್ದೋಗ್ಬೋದು. ಮತ್ತೆ ಕೃಷಿ ಹೊಂಡ, ಕೆರೆ, ಬಾವಿ ಇರುತ್ತೆ ಅನ್ಕೊಳ್ಳಿ, ಅದರಲ್ಲಿ ತಿರ್ಕೊಂಡ್ರೆ, ಇಲ್ಲ ಮನೆಯಲ್ಲಿ ಗ್ಯಾಸ್ ಇರುತ್ತೆ, ಈ ತರ ಏನೇ ಅವಘಡ ಸಂಭವಿಸಿದಾಗ ಆ ಕುಟುಂಬ ನಮಗೆ 2 ಲಕ್ಷ ಬರುತ್ತೆ. ನೆನ್ನೆ ಕೆಲವರೆಲ್ಲ ಅದೇ ತರ ನಮ್ಗೆ ಬ್ಯಾಂಕ್ ಅಲ್ಲಿ 2 ಇನ್ಸೂರೆನ್ಸ್ ಸ್ಕೀಮ್ಸ್ ಇದೆ. ಸುಮಾರು 5 ವರ್ಷದಿಂದ ಈ ಸ್ಕೀಮ್ಸ್ ಇದೆ. ಒಂದ್ಸಲ ಇಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಂತ ಮಾಡಿದ್ವಿ. ನಾಗೇಶ್ ಅವರು ಮತ್ತೆ PDO ಅವರೆಲ್ಲ ಇಲ್ಲೆಲ್ಲ ದೊಡ್ಡ ಪೆಂಡೆಲ್ಲ ಹಾಕಿದ್ರು. ಇಲ್ಲೇ ಪಕ್ಕದಲ್ಲಿ ಆಶಾ ವರ್ಕರ್ಸ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ಸ್ ಬಂದಿದ್ರು.
ಬಟ್ ಈ ಜೊತೆಗೆ ಈಗ ಇನ್ನ ನಮ್ಮ ಡಿಸ್ಟಿಕ್ 100ಕ್ಕೆ 50% ಮಾತ್ರ ಆಗಿದೆ ಈ ಸಾಮಾಜಿಕ ಭದ್ರತಾ ಯೋಜನೆಗಳಂತ. ಪಕ್ಕ ಡಿಸ್ಟಿಕ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ 100ಕ್ಕೆ ಒಂದು 65% ಮೇಲೆ ಆಗಿದೆ ಅಂತೆ. ಅದಕ್ಕೋಸ್ಕರ ನಮ್ಮ ಡಿ ಸಿ ಸರ್ ಮತ್ತೆ ನಮ್ಮ ಸಿಒ ಮೇಡಮ್ ಕಡೆಯಿಂದನು ಮತ್ತೆ ಜಿಲ್ಲಾ ಲೀಡ್ ಬ್ಯಾಂಕ್ ವತಿಯಿಂದ ನಮ್ಮ ಡಿಸ್ಟಿಕ್ ಕೂಡ 70% 80% ಆಗ್ಬೇಕು ಅಂತ ಈ ಅಭಿಯಾನ ಮಾಡ್ತಾ ಇರೋದು. ಈ ಸಾಮಾಜಿಕ ಭದ್ರತಾ ಯೋಜನೆಗಳಂದ್ರೆ ನಿಮ್ ಬ್ಯಾಂಕ್ ಅಲ್ಲಿ 18 ರಿಂದ 70 ವರ್ಷ ವಯಸ್ಸಿರೋರು ಅಂದ್ರೆ ಫಸ್ಟ್ ಆಫ್ ಆಲ್ ಅಕೌಂಟ್ ಇರಬೇಕು. ಒಂದು ವರ್ಷಕ್ಕೆ 20 ರೂಪಾಯಿ ಅಷ್ಟೇ ಸಣ್ಣ ಅಮೌಂಟ್. ಒಂದು ವರ್ಷಕ್ಕೆ 20 ರೂಪಾಯಿ ಅಂತ ಟೈಮಲ್ಲಿ ಕೆಲವೊಂದು ಮನೆಯಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿದ್ದಾಗ ಆ ಮಕ್ಕಳೆಲ್ಲ ಸೈನ್ ಮಾಡಕ್ಕೆಲ್ಲ ಇಂಜರಿ ಇರ್ತದೆ. ಓಕೆನಾ, ಅದಕ್ಕೋಸ್ಕರ ಒಂದು ನಾಮಿನೇಷನ್ ಮಾಡಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಆ ದುಡ್ಡು ಅವರಿಗೆ ಸೇರುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ನಿಮ್ ಬ್ಯಾಂಕ್ ಆಗಿರುತ್ತಲ್ಲ, ಕೆಲವರು ನಾಮಿನೇಷನ್ ಮಾಡಿಸಿರಲ್ಲ. ಕೆಲವೊಂದು ಬ್ಯಾಂಕ್ ಅಲ್ಲಿ ಗಂಡ ಹೆಂಡತಿ ಗೊತ್ತಿದ್ರೆ ಇಟ್ಟಿರ್ತಾರೆ, ಹೆಂಡತಿ ಗೊತ್ತಿದ್ರೆ ಗಂಡ ಇಟ್ಟಿರ್ತಾರೆ ಅನ್ಕೊಳ್ಳಿ. ಆ ದುಡ್ಡು ಬಂದ್ಬಿಟ್ಟು 78,213 ಕೋಟಿ ದುಡ್ಡು ರಿಸರ್ವ್ ಬ್ಯಾಂಕ್ ಅಲ್ಲಿ ಇದೆ. ದುಡ್ಡು 1 ಕೋಟಿ ಇಲ್ಲ 100 ಕೋಟಿ ಅಲ್ಲ, 78,213 ಕೋಟಿ ದುಡ್ಡು ನಮ್ಮ ಜನಗಳದ್ದು. ಅದಕ್ಕೋಸ್ಕರ ಕಂಪಲ್ಸರಿ ಒಂದು ನಾಮಿನೇಷನ್ ಮಾಡಿಸ್ಕೊಳ್ಳಿ. ಓಕೆನಾ, ಅದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾಜಿಕ ಭದ್ರತಾ ಯೋಜನೆಗಳಂತ ನಿಮ್ ಬ್ಯಾಂಕ್ ಅಲ್ಲಿ ಈಗ ನಮ್ಗೆಲ್ಲ ಈಗ ಬೆಳೆ ಇರುತ್ತೆ ಅನ್ಕೊಳ್ಳಿ, ಕ್ರಾಪ್ ಲೋನ್ ಮಾಡಿಸಿ, ಇದು ಕ್ರಾಪ್ ಇನ್ಸೂರೆನ್ಸ್ ಮಾಡಿಸಿರ್ತೀವಿ. ಮತ್ತೆ ನಮ್ಮ ಈ ಗ್ರಾಮ ಸಭೆಗೆ ನಮ್ಮ ರೈತ ಮುಖಂಡರಾದಂತ ಬೈಚೇಗೌಡರು ಬಂದಿದ್ದಾರೆ. ಅವರಿಂದ ಒಂದು 2 ಇಚ್ಛೆಗಳನ್ನ ಆಡಬೇಕಾಗಿ ಮಾಸ್ತನಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ಹಾಜರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಸಾರು, ಮತ್ತು ನಮ್ಮ ಲೀಡ್ ಬ್ಯಾಂಕಿನ ವೆಂಕಟೇಶ್ ಸಾರು, ಆರೋಗ್ಯ ಇಲಾಖೆ ಅಧಿಕಾರಿ ಮೇಡಮ್ ಅವರು, ಇವರು ಎಲ್ಲ ಗ್ರಾಮದ ಎಲ್ಲ ಪಂಚಾಯತಿ ಸುತ್ತಮುತ್ತಲಿನ ಗ್ರಾಮಸ್ಥರು, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಎಲ್ಲ ಈ ಗ್ರಾಮ ವಾರ್ಡು ಗ್ರಾಮ ಸಭೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಏನು ಅಂತೇಳಿ ಕಾರ್ಯಕ್ರಮಗಳನ್ನ ರೂಪಿಸೋದು ಸರ್ಕಾರ. ಇದನ್ನೆಲ್ಲ ರೂಪಿಸಿ ಯಾಕೆ ಎಲ್ಲ ಮನವರಿಕೆ ಮಾಡ್ತಾರೆ, ಜನಗಳಿಗೆ ಮನವರಿಕೆ ಇದನ್ನೆಲ್ಲ ತಿಳಿಸ್ಕೊಡೋದು ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ವಿಷಯದಲ್ಲಿ ಈ ಸಭೆಗಳನ್ನ ಮಾಡೋದು ಇವರ ಕರ್ತವ್ಯ, ಅಧಿಕಾರಿಗಳ ಒಂದು ಕರ್ತವ್ಯ. ಈಗ ನಮ್ಮ ಲೀಡ್ ಬ್ಯಾಂಕ್ನವ್ರು ಹೇಳಿದ್ರು, ಆ ಬ್ಯಾಂಕ್ನಿಂದ ಏನೇನು ಅನುಕೂಲಗಳಾಗ್ತದೆ, ಸೌಲಭ್ಯಗಳನ್ನ ಸಿಗ್ತಾ ಇದೆ. ATM ಕಾರ್ಡ್ ಬಗ್ಗೆ ನನಗೆ ಗೊತ್ತಿರಲ್ಲ. ಇಂಥ ವಿಷಯಗಳನ್ನೆಲ್ಲ ಬೇಕಾದಷ್ಟು ನಾವು ತಿಳ್ಕೊಳ್ಳೋದು ಇರ್ತದೆ. ಇನ್ನೂ ಬೇಕಾದಷ್ಟು ATM ನಾನು ತಗೊಂಡಿದ್ದೀನಿ, ATM ಕಾರ್ಡ್ 2 ತಗೊಂಡಿದ್ದೀನಿ. ಒಂದು ATM, ಆಮೇಲೆ ಒಂದು ಇದು ಏನು ನಮ್ಮ ಸಾಲದ ಒಂದು ಇದನ್ನ ಆಗ್ತಾನೆ ಇಲ್ಲ ನಾವು. ಇಂಥ ಒಂದು ಕಾರ್ಯಕ್ರಮ ಅವರಿಂದ ಏನು ಸವಲತ್ತುಗಳು, ಏನಾದ್ರು ಅನಾಹುತಗಳಾದ್ರೆ ಏನು ನಮ್ಮ ಬ್ಯಾಂಕ್ನಿಂದ ಏನು ಉಪಯೋಗ ಇದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಆಮೇಲೆ ಆರೋಗ್ಯ ಇಲಾಖೆ ನಮ್ಮ ಮಾನ್ಯಮ್ಮನವರು ಹೇಳಿದ್ರು, ಇದೇನು ಪಟಾಕಿ ಎಣಿಸ್ತಾರಲ್ಲ, ಸರಗಲ್ ಪಟಾಕಿ, ಪಟ 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 ಅಂತೇಳಿ, ಹಂಗೆ ಎಲ್ಲಾ ವಿಷಯಗಳನ್ನ ಮಾತಾಡಿದ್ದಾರೆ. ಬಹಳ ಚೆನ್ನಾಗಿ ಮಾತಾಡ್ತಾರೆ, ಹೇಳ್ತಾರೆ ವಿಷಯಗಳನ್ನ. ಈಗ ನೋಡಿ, ಬಹಳ ನಮಗೆ ನಮ್ಮ ದೇಶ, ಭಾರತ ದೇಶ ರೈತರ ದೇಶ. ಇದು ಬರೀ ರೈತರು 75% ರೈತರು ಇರ್ತಕ್ಕಂಥ ದೇಶ. ಇಲ್ಲಿ ಆರೋಗ್ಯವಾಗಿದ್ರೇನೆ ನಮಗೆ ಬಹಳ ಮುಖ್ಯ. ಆರೋಗ್ಯನೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ನಾನು ಕೂಡ ಇವಾಗ ಒಂದು ವಾರದ ಹಿಂದೆ ಒಂದು 10 ದಿವಸ ಧರ್ಮಸ್ಥಳಕ್ಕೆ ಶಾಂತಿ ವನಕ್ಕೆ ಹೋಗಿ. ಭಯ ಅಲ್ಲ ಅದು, ಆದ್ರೆ ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಸಕ್ಕರೆ ಕಾಯಿಲೆ, ನಮ್ಮಲ್ಲಿ ಸಕ್ಕರೆ ಕಾಯಿಲೆ ನಿಯಂತ್ರಿಸುವಂತಹ ಮೇದೋಜೀರಕ ಗ್ರಂಥಿ ಇದೆ. ಈ ಮೇದೋಜೀರಕ ಗ್ರಂಥಿ ಎಲ್ಲಿವರೆಗೂ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುತ್ತೋ ಅಲ್ಲಿವರೆಗೂ ನಮಗೆ ಸಕ್ಕರೆ ಕಾಯಿಲೆ ಗೊತ್ತಾಗೋದಿಲ್ಲ. ಆ ಮೇದೋಜೀರಕ ಗ್ರಂಥಿಯ ಒಂದು ಅಸಮರ್ಪಕ ಕಾರ್ಯನಿರ್ವಹಣೆ ಯಾವತ್ತು ನಮ್ಮಲ್ಲಿ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತೋ ಅಂತ ಸಂದರ್ಭದಲ್ಲಿ ನಮಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಅವತ್ತು ನಮಗೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಆ ಸಕ್ಕರೆ ಕಾಯಿಲೆಯನ್ನ ಇವತ್ತು ಯಾವುದೇ ಒಂದು ಸಾಹುಕಾರರು, ಬಡವರು, ಮತ್ತೆ ದಲಿತರು, ಮತ್ತೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಮಕ್ಕಳು ಏನು ಭೇದವಿಲ್ಲ ಸಕ್ಕರೆ ಕಾಯಿಲೆಗೆ. ಎಲ್ಲರಿಗೂ ಸಹ ಇವತ್ತು ಸಕ್ಕರೆ ಕಾಯಿಲೆ ಬರ್ತಾ ಇದೆ. ಅದರಿಂದ ಆಗ್ತಕ್ಕಂತಹ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಸ್ಟ್ರೋಕ್ ಅಂತ ನಮ್ಮ ಸರ್ಕಾರದಲ್ಲಿ ಮುಖ್ಯವಾಗಿ ಹೋದ ಅಕ್ಟೋಬರ್ ತಿಂಗಳ 24ನೇ ತಾರೀಕು ಒಂದು ಹೊಸ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದಾರೆ. ಅದು ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ, ಹಳ್ಳಿಗಳಲ್ಲಿ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಸಹ ಸಕ್ಕರೆ ಕಾಯಿಲೆ ಇದೆ, BP ಇದೆ, ಕ್ಯಾನ್ಸರ್ ಇದೆ ಅಂತ ಈ ರೀತಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಮರಣ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. 35 ರಿಂದ 40 ವರ್ಷ ಯುವಕರೇ ಸಾಯ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಕಮ್ಯುನಿಕಬಲ್ ಡಿಸೀಸಸ್ ಅನ್ನು ಕಂಟ್ರೋಲ್ ಮಾಡಬೇಕು ಎಂಬ ಮುಖ್ಯ ಉದ್ದೇಶದಿಂದಾಗಿ ಮಾನ್ಯ ಸಿದ್ದರಾಮಯ್ಯನವರು ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾದ್ರೆ ರಾಜ್ಯದ ಇತರೆ ಜಿಲ್ಲೆಗಳು ಸಹ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಕ್ಕಂಥ ನಮ್ಮ ಮುಖ್ಯ ಉದ್ದೇಶ. ಇದರಲ್ಲಿ ಮುಖ್ಯವಾಗಿ ಸಕ್ಕರೆ ಕಾಯಿಲೆ
ಸಕ್ಕರೆ ಕಾಯಿಲೆ ಹೇಗ್ ಬರುತ್ತೆ ಅಂತ ನಮ್ಗೆಲ್ಲ ಗೊತ್ತಿದೆ. ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕ್ಷೇತ್ರ ಆರೋಗ್ಯಾಧಿಕಾರಿಗಳು ಈ ಆರೋಗ್ಯದ ಬಗ್ಗೆ ಕೆಲವು ಇತರರುಗಳನ್ನು ನೀಡಬೇಕಾಗಿ ಕೋರ್ತೀವಿ.